ಸರ್, ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಅಂದ್ರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಇದಕ್ಕಾಗಿ ಒಂದು ಗಡುವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಪ್ರಮುಖವಾದಂತಹ ಬೇಡಿಕೆಯನ್ನು ಮತ್ತೆ ತಿರ್ಗಾ ಎಲ್ಲಿವರೆಗೂ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಡ್ತೀರಾ? ಈ ಒಂದು ಏನು ಬಜೆಟ್ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಮುಗಿಯೋವರೆಗೂ ಅವರಿಗೆ ಸಮಯ ಕೊಡ್ತೀವಿ. ನಂತರ 25ನೇ ತಾರೀಕು ಎಲ್ಲಾ ಪದಾಧಿಕಾರಿಗಳು ಸೇರಿ ನಾವು ಮುಂದಿನ ಹೋರಾಟವನ್ನ ರೂಪರೇಷೆಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಜೊತೆಗೆ ಒಂದೇ ಸತಿ ನಾವು ದಿಢೀರಂತ ಯಾವುದೇ ಒಂದು ಇದಕ್ಕೂ ಹೋಗಲ್ಲ. ಮೊದಲು ಧರಣಾ ಮಾಡ್ತೀವಿ, ನಂತರ ಉಪವಾಸ, ಆದ ನಂತರ ಮುಷ್ಕರ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲದೆ. ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರನೇ ಜವಾಬ್ದಾರಿ ಹೊರಬೇಕಾಗುತ್ತೆ. ಅಂದ್ರೆ ಈ ಮುಷ್ಕರಕ್ಕಿಂತ ಮುಂಚೆ ಸಾರಿಗೆ ಸಚಿವರನ್ನು ಸಿಎಂ ಅನ್ನು ಭೇಟಿ ಮಾಡಿ ಹೌದು, ನಾವು ಇಂಥದ್ದೊಂದು ತೀರ್ಮಾನ ಮಾಡ್ತಾ ಇದ್ದೀವಿ, ಗಡುವನ್ನ ಕೊಟ್ಟಿದ್ದೀವಿ, ನಮ್ಮ ಬೇಡಿಕೆಗಳು ಇಷ್ಟಿದೆ ಅಂತ ಮನವಿ ಮಾಡುವಂತದ್ದಾಗತ್ತಾ? ಆಗುತ್ತೆ, ಮಾಡ್ತೀವಿ. ಜೊತೆಗೆ ನಿಮ್ಮ ಮೂಲಕ ಆಗಿದೆ, ಈಗಾಗಲೇ ಅವ್ರಿಗೆಲ್ಲ ಹೋಗಿರ್ತದೆ ಸುದ್ದಿ. ತಮ್ಮ ಮೂಲಕ ಹೋಗೋದು ಬಹಳ ಪ್ರಬಲವಾಗಿರ್ತದೆ, ನಾವು ಕೊಡ್ತೀವಿ. ಆದರೆ ಈ ಮಾಧ್ಯಮ ಇವತ್ತೇ ಅಲ್ಲ, ಹಿಂದಿಂದನೂ ಕೂಡ ಸಾರಿಗೆ ನೌಕರ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಅದಕ್ಕೆ ನಾವು ಧನ್ಯವಾದಗಳು. ವಿಶ್ವಾಸ ಇದೆ. ಅಲ್ಲ, ಅವರು ಹೇಳ್ತಾರೆ, ಅವ್ರು ಹೇಳಕ್ಕೆ ಇರೋದು. ಆದ್ರೆ ನಾವು ವಿಶ್ವಾಸ ಇಡ್ತೀವಿ. ಆದ್ರೆ ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿತೀವಿ. ಅಲ್ಲ ಸರ್, ನಮ್ಮ ಸ್ನೇಹಿತರು ಹೇಳಿದಂತೆ ಈಗಾಗಲೇ ಕೂಡ ಹಬ್ಬದ ಸಂದರ್ಭದಲ್ಲಿ ಸಂಕ್ರಾಂತಿ ಅಂತ ಹೇಳಿದ್ರು, ಸಂಕ್ರಾಂತಿ ಕರೆದು ಎಲ್ಲರಿಗೂ ಕೂಡ ಸಭೆಯನ್ನ ಮಾಡಿ ವೇತನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದ್ ಮಾಡಿಲ್ಲ. ಮಾರ್ಚ್ ಆಯ್ತು, ಇಲ್ಲಿವರೆಗೂ ಕರೆದೇ ಇಲ್ಲ. ಮಾತುಕತೆ ಅಲ್ಲ ಸರ್, ಕರೆದೇ ಇಲ್ಲ. ನೆಗೋಸಿಯೇಷನ್ 20% ಬೇರೆ, ಇನ್ನು ಮಾತುಕತೆಗೆ ಕರೆದಿಲ್ಲ. ಅದನ್ನೇ ಆಗಿಲ್ಲ. ಇಷ್ಟು ದೊಡ್ಡ ಬೇಡಿಕೆ ನಿಮ್ದೇನು ಸಣ್ಣದಲ್ಲ ಇದು. ಅಲ್ಲ, ಅದು ಯಾಕೆ ಅಂದ್ರೆ ಅದು ಹೇಳ್ತೀನಿ ಕೇಳಿ. ನೌಕರರ ಬೇಡಿಕೆನ ನಾವು ಇಡಬೇಕು. ಅವರು ಹಿಂದೆ ನೌಕರರ ಬೇಡಿಕೆ ಇಟ್ಟಿರಲಿಲ್ಲ, ಅವ್ರ ಬೇಡಿಕೆ ಇಟ್ಟಿದ್ರು. ಅದರಿಂದ ಅವ್ರಿಗೂ ಗೊತ್ತು ನಾವು ಇಟ್ಟಿರೋದು ನೌಕರರ ಬೇಡಿಕೆ, ನಮ್ಮ ಬೇಡಿಕೆ ಅಲ್ಲ ಅದು. ಅದನ್ನ ನೌಕರರು ಸಂಪೂರ್ಣ ಬೆಂಬಲ ಕೊಡ್ತಾರೆ, ಸರ್ಕಾರವು ಇದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.